ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಿ ಗಾಲ್ಫ್ ನಿಯಮಗಳನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಯಾಕಂದ್ರೆ ನಿಮ್ಮ ಪ್ಲೇಯರ್ಗೆ ಪೆನಾಲ್ಟಿ ಆಗದಂತೆ ನೋಡಿಕೊಳ್ಳುವುದೇ ನಿಮ್ಮ ಮೊದಲ ಕೆಲಸ. ಅದಕ್ಕೆ ರೂಲ್ಸ್ ಜ್ಞಾನ ಅನ್ನೋದು ನಿಮ್ಮ ಅತೀ ದೊಡ್ಡ ಅಸ್ತ್ರ. ಹಾಗಾಗಿ ಈ ಒಂದು ಸಣ್ಣ ವಿವರಣೆಯಲ್ಲಿ ನಾವು ಗಾಲ್ಫ್ ರೂಲ್ ನಂಬರ್ 10ರ ಕೆಲವು ಮುಖ್ಯ ಭಾಗಗಳನ್ನ ನೋಡೋಣ. ಪ್ರತಿಯೊಬ್ಬ ಕ್ಯಾಡಿಯೂ ಇದನ್ನ ತಿಳಿದುಕೊಳ್ಳಲೇಬೇಕು. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೆಯ ವಿಷಯ ಸ್ಟ್ರೋಕ್ ಮತ್ತು ಸ್ಟ್ಯಾನ್ಸ್. ಅಂದ್ರೆ ನಿಮ್ಮ ಪ್ಲೇಯರ್ ಬಾಲ್ ಹೊಡೆಯೋಕೆ ತಯಾರಾದಾಗ ನೀವವ್ರನ್ನ ಹೇಗೆ ಗಮನಿಸಬೇಕು ಅನ್ನೋದ್ರ ಬಗ್ಗೆ. ಓಕೆ, ಒಂದು ಫೇರ್ ಸ್ಟ್ರೋಕ್ ಅಂದ್ರೆ ಏನು? ತುಂಬ ಸರಳ. ಕ್ಲಬ್ನಿಂದ ಬಾಲ್ಗೆ ಒಂದೇ ಒಂದು ಕ್ಲೀನ್ ಹಿಟ್ ಆಗಬೇಕು ಅಷ್ಟೇ. ಅದನ್ನು ಬಿಟ್ಟು ಬಾಲನ್ನು ಪುಷ್ ಮಾಡೋದು ಅಂದರೆ ತಳ್ಳೋದು, ಅಥವಾ ಸ್ಕ್ರೇಪ್ ಮಾಡೋದು ಕೆರೆಯೋ ಥರ, ಇಲ್ಲಾಂದರೆ ಸ್ಕೂಪ್ ಮಾಡೋದು ಅಂದರೆ ಬಾಚೋ ಥರ, ಇದೆಲ್ಲ ನಿಯಮಕ್ಕೆ ವಿರುದ್ಧ. ನೀವು ಗಮನಿಸಬೇಕಾದ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಆಂಕರಿಂಗ್. ಅಂದ್ರೆ ಏನು? ಸ್ಟ್ರೋಕ್ ಹೊಡೆಯುವಾಗ ಕ್ಲಬ್ಬನ್ನಾಗ್ಲಿ ಅಥವಾ ಕ್ಲಬ್ ಹಿಡಿದ ಕೈಯನ್ನಾಗ್ಲಿ ದೇಹಕ್ಕೆ ತಾಗಿಸಿ ಒಂದು ಸಪೋರ್ಟ್ ಥರ ಬಳಸ್ಕೊಳ್ಳೋದು. ಹೀಗೆ ಮಾಡೋದ್ರಿಂದ ಸ್ಟ್ರೋಕ್ ಸ್ಟೆಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ರೂ ಇದು ರೂಲ್ಸ್ ಪ್ರಕಾರ ತಪ್ಪು. ಈಗ ಸ್ಟ್ಯಾನ್ಸ್ ಬಗ್ಗೆ ಮಾತಾಡೋಣ. ಪ್ಲೇಯರ್ ಬಾಲ್ ಹೊಡೆಯಬೇಕಾದ ಒಂದು ಕಾಲ್ಪನಿಕ ಲೈನ್ ಇರುತ್ತಲ್ಲ, ಅದನ್ನ ಲೈನ್ ಆಫ್ ಪ್ಲೇ ಅಂತೀವಿ. ಆ ಲೈನ್ನ ಎರಡೂ ಬದಿಗೆ ಒಂದೊಂದು ಕಾಲಿಟ್ಟು ನಿಲ್ಲೋ ಹಾಗಿಲ್ಲ. ಒಂದು ವೇಳೆ ನಿಮ್ಮ ಪ್ಲೇಯರ್ ಈ ರೀತಿ ನಿಂತಿದ್ದು ನಿಮ್ಮ ಗಮನಕ್ಕೆ ಬಂದ್ರೆ ಅವರಿಗೆ ನಿಧಾನವಾಗಿ ನೆನಪಿಸೋದು ನಿಮ್ಮ ಜವಾಬ್ದಾರಿ. ಓಕೆ, ಸ್ಟ್ರೋಕ್ ಮತ್ತು ಸ್ಟ್ಯಾನ್ಸ್ ಬಗ್ಗೆ ಗೊತ್ತಾಯಿತು. ಈಗ ಮುಂದಿನ ವಿಷಯ ದಿ ಅಡ್ವೈಸ್ ರೂಲ್, ಅಂದ್ರೆ ಸಲಹೆ ನೀಡೋ ನಿಯಮ. ಒಬ್ಬ ಕ್ಯಾಡಿಯಾಗಿ ಇದು ನಿಮ್ಮ ಅತ್ಯಂತ ಪ್ರಮುಖ ಕೆಲಸಗಳಲ್ಲಿ ಒಂದು. ನೆನ್ಪಿಡಿ, ಒಂದು ರೌಂಡ್ ನಡೀತಿರುವಾಗ ನಿಮ್ಮ ಪ್ಲೇಯರ್ಗೆ ಸಲಹೆ ಕೊಡೋಕೆ ಅಧಿಕಾರ ಇರೋದು ಒಬ್ಬ ವ್ಯಕ್ತಿಗೆ ಮಾತ್ರ, ಅದು ನೀವು. ನೀವೇ ಅವರ ಏಕೈಕ ಅಡ್ವೈಸರ್ ಅಂದ್ರೆ ಸಲಹೆಗಾರ. ಈ ನಿಯಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೀವು ಯಾರಿಗೆ ಸಲಹೆ ಕೊಡಬಹುದು? ನಿಮ್ಮ ಪ್ಲೇಯರ್ಗೆ ಮಾತ್ರ. ನಿಮ್ಮ ಪ್ಲೇಯರ್ ಯಾರಿಂದ ಸಲಹೆ ಕೇಳಬಹುದು? ನಿಮ್ಮಿಂದ ಮಾತ್ರ. ಹಾಗಾದ್ರೆ ಎದುರಾಳಿ ಆಟಗಾರರಿಗೆ ಸಲಹೆ ಕೊಡ್ಬೋದಾ? ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲ. ಈಗ ಸಾಮಾನ್ಯವಾಗಿ ಎಲ್ಲರೂ ಮಾಡುವ ಒಂದು ತಪ್ಪಿನ ಬಗ್ಗೆ ಮಾಡೋಣ. ಈ ಸಣ್ಣ ತಪ್ಪಿನಿಂದ ನಿಮ್ಮ ಪ್ಲೇಯರ್ಗೆ ಪೆನಾಲ್ಟಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಗಮನ ಇರಲಿ. ಒಂದು ಸಂದರ್ಭ ಯೋಚನೆ ಮಾಡಿ. ನಿಮ್ಮ ಎದುರಾಳಿ ಆಟಗಾರ ಒಂದು ಶಾಟ್ ಹೊಡೆದಿದ್ದಾರೆ. ಅವರು ಯಾವ ಕ್ಲಬ್ ಬಳಸಿದ್ರು ಅಂತ ನೋಡಕ್ಕೆ ಅವರ ಬ್ಯಾಗ್ ಹತ್ರ ಹೋಗಿ ಚೆಕ್ ಮಾಡ್ಬೋದಾ? ಇದಕ್ಕೆ ಉತ್ತರ ಸ್ಪಷ್ಟವಾಗಿದೆ, ಖಂಡಿತ ಇಲ್ಲ. ಯಾಕೆ ಮಾಡಬಾರ್ದು? ಯಾಕಂದ್ರೆ ಇನ್ನೊಬ್ಬ ಆಟಗಾರನ ಬ್ಯಾಗ್ನಲ್ಲಿ ಯಾವ ಕ್ಲಬ್ ಇದೆ ಅಥವಾ ಇಲ್ಲ ಅಂತ ನೋಡೋದು ಕೂಡ ಒಂದು ರೀತಿ ಅವರಿಂದ ಸಲಹೆ ಪಡೆದಾಗೆ ಆಗುತ್ತೆ. ಇದು ನೇರವಾಗಿ ನಿಯಮದ ಉಲ್ಲಂಘನೆ ಮತ್ತು ಇದರಿಂದ ನಿಮ್ಮ ಪ್ಲೇಯರ್ಗೆ ಪೆನಾಲ್ಟಿ ಆಗೋದು ಗ್ಯಾರಂಟಿ. ಕ್ಯಾಡಿ ರಿಮೈಂಡರ್: ಒಬ್ಬ ಪ್ರೊಫೆಷನಲ್ ಕ್ಯಾಡಿ ಆಗಲು ಆಟದ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.